ಕುಟುಂಬದವರಿಗೆ ಬಿಗ್ ಬಾಸ್ ಟೀಮ್ ಮಾಹಿತಿಯನ್ನ ಕೊಟ್ಟಿದೆ. ಜ್ವರದಿಂದ ಆಸ್ಪತ್ರೆಗೆ ದಾಖಲಾಗಿರುವ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಡ್ರೋನ್ ಪ್ರತಾಪ್ ಆರೋಗ್ಯವಾಗಿದ್ದಾರೆ, ಆತಂಕ ಬೇಡ. ಕುಟುಂಬಸ್ಥರಿಗೆ ಬಿಗ್ ಬಾಸ್ ಆಯೋಜಕರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜ್ವರದಿಂದ ಆಸ್ಪತ್ರೆಗೆ ದಾಖಲಾಗಿರುವ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಡ್ರೋನ್ ಪ್ರತಾಪ್ ಆರೋಗ್ಯವಾಗಿದ್ದಾರೆ, ಆತಂಕವನ್ನ ಪಡಬೇಕಾದಂಥ ಅಗತ್ಯತೆಯೂ ಇಲ್ಲ ಅಂತ ಡ್ರೋನ್ ಪ್ರತಾಪ್ ಅವರ ಕುಟುಂಬಸ್ಥರಿಗೆ ಬಿಗ್ ಬಾಸ್ ಆಯೋಜಕರು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ಮಂಡ್ಯದಿಂದ ರೋಹಿತ್ ದೇವರಹಳ್ಳಿ ನನ್ನೊಂದಿಗೆ ಈಗ ಸಂಪರ್ಕದಲ್ಲಿದ್ದಾರೆ. ರೋಹಿತ್, ಈಗ ಏನು ಹೇಳ್ತಾ ಇದ್ರು ಅವ್ರ ಕುಟುಂಬಸ್ಥರವ್ರಿಗೆ? ಏನು ಮಾಹಿತಿ ಬಂತಂತೆ, ಏನು ಹೇಳಿದ್ರಂತೆ? ಅರುಣ್, ಒಂದಷ್ಟು ವಿಚಾರವಾಗಿ ಡ್ರೋನ್ ಪ್ರತಾಪ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹರಿದಾಡ್ತಿತ್ತು. ಈ ಸಂದರ್ಭದಲ್ಲಿ ಅವರ ತಂದೆಗೆ ಪಬ್ಲಿಕ್ ಟಿವಿ ಕಾಂಟ್ಯಾಕ್ಟ್ ಮಾಡಿದಾಗ ಮರಿಮಾದಯ್ಯ ಅಂದ್ರೆ ಪ್ರತಾಪ್ ಅವರ ತಂದೆ ಮರಿಮಾದಯ್ಯ ಅವರು ಹೇಳಿರುವಂತ ಪ್ರಕಾರವಾಗಿ ಡ್ರೋನ್ ಪ್ರತಾಪ್ ಅವರು ಕೂಡ ಯಾವುದೇ ರೀತಿಯಂತ ಆರೋಗ್ಯ ಸಮಸ್ಯೆ ಇಲ್ಲ, ಸ್ವಲ್ಪ ಜ್ವರ ಇತ್ತು ಮತ್ತೆ ಫುಡ್ ಪಾಯ್ಸನ್ ಇಂದಾಗಿ ಒಂದಷ್ಟು ಆರೋಗ್ಯದಲ್ಲಿ ಏರುಪೇರಾಗಿರುತ್ತೆ ಅಷ್ಟೇ. ಬಿಗ್ ಬಾಸ್ ನಲ್ಲಿ ಕೂಡ ಆರೋಗ್ಯ ಅಂದ್ರೆ ಒಂದಷ್ಟು ವೈದ್ಯರು ಬಂದು ಅವ್ರಿಗೆ ಚಿಕಿತ್ಸೆ ನೀಡಿದ್ದಾರೆ. ನನ್ನ ಜೊತೆ ಕೂಡ ಬೆಳಗ್ಗೆ ಮಾತನಾಡಿ ನನ್ನ ಆರೋಗ್ಯವಾಗಿದ್ದೀನಿ ಅಂತ ಕೂಡ ಹೇಳಿರುವಂತದ್ದು. ಆ ನಿಟ್ಟಲ್ಲಿ ಯಾವುದೇ ರೀತಿಯಂತ ಸಮಸ್ಯೆ ನನ್ನ ಮಗ ಪ್ರತಾಪ್ಗೆ ಇಲ್ಲ ಅಂತೇಳಿ ಅವರ ತಂದೆ ಹೇಳಿರುವಂತದ್ದು. ಸದ್ಯ ಆರೋಗ್ಯವಾಗಿದ್ದಾರೆ, ಚೇತರಿಕೆ ಕಂಡಿದ್ದಾರೆ ಅಂತೇಳಿ ಅವರ ತಂದೆ ಹೇಳ್ತಾ ಇರುವಂತದ್ದು. ಅವರು ಓಕೆ, ಈಗ ಅವ್ರನ್ನು ಕರೆಸಲಾಗಿತ್ತಾ ಅಥವಾ ಅವರಿಗೆ ಅಷ್ಟೇ ಮಾಹಿತಿಯನ್ನಷ್ಟೇ ಆಯೋಜಕರು ನೀಡಿದಾರಾ? ಅಂದ್ರೆ ಇವರು ಆಯೋಜಕರು ಮೊದಲನೇ ಬಾರಿಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರ್ಲಿಕ್ಕಿಲ್ಲ. ಯಾಕಂತಂದ್ರೆ ಇವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತೇಳಿ ಹರಿದಾಡ್ತಾ ಇರ್ತದೆ. ಜೊತೆಗೆ ಒಂದಷ್ಟು ಜನ ಅವ್ರಿಗೆ ಕರೆ ಮಾಡಿ ಪ್ರತಾಪ್ಗೆ ಏನಾಗಿತ್ತು ಅದ ಸಂದರ್ಭ ಕೇಳಂತ ಸಂದರ್ಭದಲ್ಲಿ ಅವರು ಬಿಗ್ ಬಾಸ್ ಒಂದು ವ್ಯವಸ್ಥಾಪಕರನ್ನ ಕಾಂಟ್ಯಾಕ್ಟ್ ಮಾಡುವಂತ ಸಂದರ್ಭದಲ್ಲಿ ಅವರು ಪ್ರತಾಪ್ಗೆ ಏನಾಗಿಲ್ಲ ಅಂತೇಳಿ ಪ್ರಾಥಮಿಕವಾಗಿ ಹೇಳ್ತಾರೆ. ಬಳಿಕವಾಗಿ ನನ್ನ ಮಗನ ಜೊತೆ ಮಾತನಾಡಬೇಕು ಅಂತೇಳಿ ಅವರ ತಂದೆ ಪ್ರತಾಪ್ ಅವರ ತಂದೆ ಮರಿಮಾದೇವ್ ಅವರು ಕೇಳ್ಕೊತಾರೆ. ಆ ಸಂದರ್ಭದಲ್ಲಿ ಪ್ರತಾಪ್ ಅವರ ಜೊತೆ ನೇರವಾಗಿ ದೂರವಾಣಿ ಮೂಲಕವಾಗಿ ಮಾತನಾಡಿಸಿರುವಂತದ್ದು. ಪ್ರತಾಪ್ ಅವರು ಸ್ವತಃ ನಾನು ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ನನ್ನ ಆರೋಗ್ಯದಲ್ಲಿ ಏನು ಏರುಪೇರಾಗಿಲ್ಲ, ಸ್ವಲ್ಪ ಜ್ವರ ಇತ್ತು ಮತ್ತೆ ಒಂದ್ ರೀತಿ ಫುಡ್ ಪಾಯ್ಸನ್ ಇಂದಾಗಿ ಒಂದಷ್ಟು ಆರೋಗ್ಯ ಏರುಪೇರಾಗಿತ್ತು ಅಷ್ಟೇ, ಇದೀಗ ಚೇತರಿಕೆ ಕಂಡಿದ್ದೀನಿ ಅಂತೇಳಿ ಅವರು ತಮ್ಮ ತಂದೆಗೆ ಹೇಳಿರುವಂತದ್ದು. ಅವರು ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಪ್ರತಾಪ್ ಕುಟುಂಬದವರಿಗೆ ಬಿಗ್ ಬಾಸ್ ಸ್ಟ್ರೀಮ್ ಮಾಹಿತಿಯನ್ನು ಕೊಟ್ಟಿದೆ. ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟೆಲ್ಲ ಓಡಾಡಿತ್ತು, ಅದಾಗಿದೆ ಇದಾಗಿದೆ ಅಂತೇಳಿ. ಬಟ್ ಅದೆಲ್ಲ ಊಹಾಪೋಹಗಳಿಗೆ ಈಗ ಬಿಗ್ ಬಾಸ್ ಮನೆಯವರು ಕೂಡ ಆಯೋಜಕರು ಅದಕ್ಕೆ ತೆರೆ ಎಳೆದಿದ್ದಾರೆ. ಇಲ್ಲ, ಅವರು ಊಟ ಬಿಟ್ಟಿದ್ರಿಂದ ನಿಶಕ್ತಿ ಆಗಿದೆ, ಹಾಗಾಗಿ ಆರೋಗ್ಯದಲ್ಲಿ ಒಂದಿಷ್ಟು ಏರ್ಪೇರಾಗಿದೆ. ಈಗ ಎಲ್ಲರೂ ಕೂಡ ಸರಿಯಾಗಿದೆ, ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು, ಸರಿಯಾಗಿ ಆಗಿದ್ದಾರೆ. ಈಗ ವಾಪಸ್ ಮತ್ತೆ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಅಂಥ ಸಮಸ್ಯೆಗಳು ಏನೂ ಇಲ್ಲ ಅಂತ, ಈಗ ಆತಂಕ ಪಡಬೇಕಾದಂಥ ಅಗತ್ಯತೆ ಇಲ್ಲ ಅಂತ ಅವರ ಕುಟುಂಬಸ್ಥರಿಗೂ ಕೂಡ ಆಯೋಜಕರು ಮಾಹಿತಿಯನ್ನು ಕೊಟ್ಟಿದ್ದಾರಂತೆ.